ಓಕೆ, ಮತ್ತಿನ್ನೊಂದು, ನೀವು ಫಸ್ಟ್ ಬಿಗ್ ಬಾಸ್ ಮನೆಗೆ ಹೋದಾಗ ನಿಮ್ಮ ಕಣ್ಣು ಇಶಾನಿ ಅವ್ರ ಮೇಲೆ ಇರುತ್ತೆ. ಅಂದರೆ ಇಬ್ಬರು ಟೈಟಾನಿಕ್ ಸಾಂಗ್ ಆಡ್ತೀರಾ. ಅದಾದಮೇಲೆ ಯಾವ ಪಾಯಿಂಟಲ್ಲಿ ನಿಮಗೆ ನಮ್ರತಾ ಅವ್ರ ಮೇಲೆ ಲೈಕ್ ಒಂದು ರೀತಿ ಫ್ರೆಂಡ್ಶಿಪ್ಪು ಅದೇ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು, ಮತ್ತು ಇನ್ನೊಂದು ತುಂಬ ಜನ ನಿಮ್ಮಿಬ್ರದ್ದು ಡೇಟಿಂಗ್ ನೋಡಬೇಕು ಅಂತ ಅಂದ್ಕೊಂಡಿದ್ರು, ಅದು ಈಡೇರಲೇ ಇಲ್ಲ. ಆಚೆ ಬಂದಮೇಲೆ ಸೊ ಇನಿಷಿಯಲಿ ಏನು ಈಶಾನಿ ಜೊತೆ ಇತ್ತು, ಇಟ್ ವಾಸ್ ಜಸ್ಟ್ ಫನ್. ನೀವೇ ಹೇಳ್ತೀರಾ ಅದನ್ನು. ಅದು ಅಷ್ಟೇ ಸೀರಿಯಸ್ ಅಲ್ಲ. ಅಲ್ಲಿ ಏನು ನಮಗೆ ಭಾರಿ. ಆಮೇಲೆ ಹೋದ ತಕ್ಷಣ 2-3 ದಿನದಲ್ಲಿ ನಾವು ಟೈಟಾನಿಕ್ ಮಾಡ್ತೀವಿ ಅಂದರೆ ಅದು ಸುಮ್ಮನೆ ನಾವು ಕಂಟೆಂಟ್ ಕೊಡೋಣ ಅಂತ ಮಾಡ್ತಾ ಇದ್ದಿದ್ದು ಅಷ್ಟೇ. ಆಮೇಲೆ ಯಾರು ಆ ಥರ ಲವ್ ಮಾಡಲ್ಲ, ಆಯ್ತಾ, ಹೋಗ್ಬಿಟ್ಟು ಹಿಂಗೆ ಟೈಟಾನಿಕ್ ಥರ ಇಲ್ಲ. ಯಾರಾದ್ರೂ ನೀವು ನೋಡಿದ್ದೀರಾ ಆ ಥರ ಲವ್ ಮಾಡೋರು? ನಾನು ಅಷ್ಟೇ. ಆಮೇಲೆ ನಾನು ತುಂಬ ರೊಮ್ಯಾಂಟಿಕ್ ಸೀನ್ಸ್ ಮಾಡಿದ್ದೀನಿ ಮ್ಯಾಮ್. ಕಲರ್ಸ್ ಅವರೇ ನನಗೆ ಕಿಂಗ್ ಆಫ್ ರೊಮ್ಯಾನ್ಸ್ ಅಂತ ಕೊಟ್ಟಿದ್ರು ನಮ್ಮನೆಯವ್ರ ರಾಣಿ ಮಾಡತ್ತಿಗೆ. ಆ್ಯಂಡ್ ನಾನು ಥಿಯೇಟ್ರಲ್ಲೂ ತುಂಬ ರೊಮ್ಯಾಂಟಿಕ್ ರೋಲ್ಸೇ ಮಾಡಿರೋದು. ಅಂದರೆ ಇಟ್ಸ್ ಮೋರ್ಲಿ ದ್ಯಾಟ್ ಲಾರ್ಜರ್ ದೆನ್ ಲೈಫ್, ಆ ಕೈ ಓಪನ್ ಮಾಡೋದು ಅದೆಲ್ಲ ತುಂಬ ಮಾಡಿದ್ದೀನಿ ನಾನು. ಅದನ್ನು ಒಳಗಡೆ ಒಂದು ಏನೋ ಸೀನ್ ಮಾಡೋಣ ಅಂತ, ಅದು ಆ್ಯಕ್ಚುಲಿ ಸೀನೇ ಗೌರಿ ಸರ್ ಅಲ್ಲಿ ಡೈರೆಕ್ಟ್ ಮಾಡ್ತಾಯಿದ್ರು. ನೀವು ನೋಡಿದ್ರೆ ಗೌರಿ ಸರ್ ಡೈರೆಕ್ಟ್ ಮಾಡಿ ಅದನ್ನು ಅಲ್ಲಿ ಇನ್ಯಾರೋ ಇಟ್ಕೊಂಡು ಅವ್ರು ಹಿಂಗೆ ಬರುತ್ತೆ ಅಂತ ಅದೊಂದು ಸೀನ್ ಎನ್ಯಾಕ್ಟ್ ಮಾಡ್ತಾ ಇದ್ವಿ ಅಷ್ಟೇ. ಅಂದರೆ ಇಶಾನಿಗೂ ನನಗೂ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಏನೋ ಇತ್ತು, ಬಟ್ ಅದಾದಮೇಲೆ ಹಂಗೆ ಇದಾಯಿತು. ಅದು ಇಟ್ ವಾಸ್ ನಾಟ್ ಎನಿಥಿಂಗ್ ಸೀರಿಯಸ್. ನಮ್ರತಾದು ನಂದು ಏನು ಅಂದರೆ ಜಸ್ಟ್ ಮೊದಲು ಫ್ರೆಂಡ್ಸ್ ಆಗಿದ್ವಿ. ಹೋಗ್ತಾ ಹೋಗ್ತಾ ಅದು ಗ್ರ್ಯಾಜುಲಿ ಬೇರೆ ಏನೋ ಆಯಿತು. ದಿಸ್ ಇಸ್ ಟ್ರೂ. ನಮ್ರತಾ ಜೊತೆ ಏನಾಯಿತು ಅದೆಲ್ಲ ಸತ್ಯ, ನಿಜ. ಅಲ್ಲಿ ನಾನು ಅವ್ರ ಕ್ಯಾಮ್ರಾಗೋಸ್ಕರ ಮಾಡಿಲ್ಲ. ನೀವು ನೋಡಿದ್ರೆ ನಾನು ನಮ್ರತಾ ಯಾವತ್ತೂ ಟೈಟಾನಿಕ್ ಥರ ಮಾಡಿಲ್ಲ. ನಾವು ಯಾವತ್ತೂ ಆ ಥರ ಏನೋ ನಾನು ಅವ್ರನ್ನ ಎತ್ಕೊಂಡು ಓಡಾಡಿ ಸೀನ್ ಮಾಡಿಲ್ಲ. ಎಲ್ಲೋ ಸುದೀಪ್ ಸರ್ ಡ್ಯಾನ್ಸ್ ಮಾಡು ಅಂದಾಗ ಡ್ಯಾನ್ಸ್ ಮಾಡಿದ್ದೀವಿ, ಇನ್ನೆಲ್ಲೋ ಬಿಗ್ ಬಾಸ್ ಹಾಡು ಹೇಳಿ ಅಂದಾಗ ಹಾಡು ಹೇಳಿದ್ದೀವಿ ಅಷ್ಟೇ. ಸೊ ನಾವು ಯಾವತ್ತೂ ಆ ಥರ ಸೀನ್ಸ್ ಎನ್ಯಾಕ್ಟ್ ಮಾಡಿಲ್ಲ ಇಶಾನಿ ಜೊತೆ. ಅದು ಆಮೇಲೆ ಫಸ್ಟ್ ವಾರ ನಾವು ಏನೋ ಒಂದು ಮಾಡಬೇಕಲ್ಲ, ಸುಮ್ಮನೆ ಒಂದು ಮೂಲೆಯಲ್ಲಿ ಕೂತ್ಕೊಂಡ್ರೆ ಆಗಲ್ಲ. ಸೊ ಏನೋ ಒಂದು ಮಾಡ್ತಾಯಿದ್ವಿ, ನಮ್ಗೆ ಗೊತ್ತಿರೋದು. ಅಂದರೆ ನಾವು ಆ್ಯಕ್ಟ್ರುಗಳು, ಈಗ ನಾನು ಯಾವ ಸೀನ್ ಚೆನ್ನಾಗಿ ಮಾಡ್ತೀನಿ ಅಂತ ನಂಗೆ ಗೊತ್ತಿರುತ್ತೆ. ನನಗೆ ಯಾವಾಗಲೂ ಅನಿಸ್ತಾ ಇತ್ತು ದಟ್ ನಾನು ರೊಮ್ಯಾಂಟಿಕ್ ಸೀನ್ಸ್ ಚೆನ್ನಾಗಿ ಮಾಡ್ತೀನಿ. ಅಂದರೆ ಆಡಿಯನ್ಸಿಂದ ತುಂಬ ಲವ್ವು ಸಿಕ್ಕಿದೆ ನನಗೆ ಆ ವಿಷಯಕ್ಕೆ. ಸೊ ಅದು ಮಾಡ್ತಾಯಿದ್ವಿ ಅಷ್ಟೇ. ಅದು ಸುಮಾರು ಜನ ಇವಳು ಕಾಳಾಕ್ದ, ಅವಳು ಕಾಳಾಕ್ದ, ಇನ್ಯಾರಿಗೋ ಕಾಳಾಕ್ದ, ಕೊನೆಗೆ ಇದು ಮಾಡ್ದ. ನಾನು ಯಾರಿಗೂ ಕಾಳಾಕಿಲ್ಲ. ನೀವು ಹೇಳಿದಿರ ಫಸ್ಟ್ ನಾನು ಈಶಾನಿ ಜೊತೆ ಚೆನ್ನಾಗಿದ್ದೆ, ಅದಾದ ನಂತರ ನಮ್ರತಾ ಮೇಲೆ ಇಷ್ಟ ಆಯ್ತು, ಅವ್ರ ಫ್ರೆಂಡ್ಶಿಪ್ ನಡ್ಕೊಳ್ಳೋದು ಹೀಗೆ ಅಂತ. ಸೊ ಅದೇ ನಂಗೆ ನಮ್ರತಾ ತುಂಬ ಆನೆಸ್ಟ್ ಅನ್ಸಿದ್ರು. ನಾನು ಹೊರಗಡೆ ಹೇಗಿದ್ದೀನೋ ನಮ್ರತಾನೂ ಅದೇ ಥರ ಇರೋದು. ಅಂದರೆ ತೀರಾ ಯಾರನ್ನೂ ಹತ್ರ ಬಿಟ್ಕೊಳ್ಳಲ್ಲ. ಅಂದರೆ ಇದನ್ನ ಇದ್ದಂಗೆ ಹೇಳ್ತಾರೆ, ತುಂಬ ನಾಟಕ ಇಲ್ಲ. ಅದೆಲ್ಲ ನನಗೆ ಇಷ್ಟ ಆಯಿತು. ಸೊ ಹಂಗೆ ಅದು ಬಿಲ್ಡ್ ಆಗಿದ್ದು. ಈಶಾನಿ ಜೊತೆ ಈಗಲೂ ಕಾಲ್ ಮಾಡ್ತೀವಿ, ಕಾಲು ಎಳಿತೀವಿ, ಕಾಲ್ ಮಾಡಿದ್ಲು. ಸೊ ಈಶಾನಿ ಜೊತೆ ಆ ಇಕ್ವೇಶನ್ ಇರೋದು. ಅದೊಂದು ವೈರಲ್ ಆಗ್ಬಿಟ್ಟಿದೆ. ಈಶಾನಿ ಪ್ರಾಪರ್ ಮಿಮ್ ಮೆಟೀರಿಯಲ್ ಅವಳು. ನಾನು ಒಳಗಡೆ ಇದ್ದಾಗಲೇ ಗೊತ್ತು ಈ ಸೀಸನ್ ಇವಳು ಶಹನಾಜ್ ಗಿಲ್ ಇದ್ಲಲ್ಲ ಅಲ್ಲಿ ಹಿಂದಿಲಿ, ಈ ಸೀಸನ್ ಶಹನಾಜ್ ಗಿಲ್ ಅಂತ.